ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಒಂದು ಕಂತು ಕಟ್ಟದ ಗ್ರಾಹಕರ ಮೇಲೆ ಬಜಾಜ್ ಫೈನಾನ್ಸ್ ಸಿಬ್ಬಂದಿಯಿಂದ ಹಲ್ಲೆ. ಬಜಾಜ್ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಯುವ ನಿಧಿ ಅರಿವು ಕಾರ್ಯಾಗಾರ. ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ವಿಶ್ವಾಸ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ರಿಂದ ಕಾರ್ಯಾಗಾರ. ನಕಲಿ ಸಿಗರೆಟ್ ದಾಸ್ತಾನು ಮಳಿಗೆ ಮೇಲೆ ಅಧಿಕಾರಿಗಳ ದಾಳಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ರಮುಖ ಕಂಪನಿಗಳ ನಕಲಿ ಸಿಗರೆಟ್ ವಶ. ಅಂಗಡಿ ಮಾಲೀಕನ ವಿರುದ್ಧ ಚಿಂತಾಮಣಿ ಠಾಣೆಯಲ್ಲಿ ಪ್ರಕರಣ. ವಾರ್ತೆಗಳ ವಿವರ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕಲು ಸರ್ಕಾರ ಮಾಡಿದ ಕಾನೂನುಗಳು ಕೇವಲ ಕಾಗದಕ್ಕೆ ಸೀಮಿತವಾಗಿವೆ ಎಂಬುದಕ್ಕೆ ಈ ಘಟನೆಯ ನಿದರ್ಶನ. ಬಜಾಜ್ ಫೈನಾನ್ಸ್ ಎಂಬ ಸಂಸ್ಥೆ ಸಿಬ್ಬಂದಿ ಮಾಡಿದ ಹಲ್ಲೆಗೆ ಗ್ರಾಹಕನೊಬ್ಬ ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ. ಇವರ ಅಟ್ಟಹಾಸಕ್ಕೆ ಜಿಲ್ಲಾಧಿಕಾರಿಗಳೇ ಕಡಿವಾಣ ಹಾಕಬೇಕು ಎಂದು ನೊಂದವರು ಮೊರೆ ಇಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಈ ಮುಸುಡಿಯನ್ನೊಮ್ಮೆ ನೋಡಿ. ಇವನು ಚಿಕ್ಕಬಳ್ಳಾಪುರ ಬಜಾಜ್ ಫೈನಾನ್ಸ್ ಸಿಬ್ಬಂದಿಯಂತೆ. ಇಂತಹ ರೌಡಿಗಳನ್ನ ಈ ಬಜಾಜ್ ಫೈನಾನ್ಸ್ ನವರು ಪೋಷಿಸುತ್ತಿದ್ದಾರೋ ಇಲ್ಲವೇ? ಬಜಾಜ್ ಫೈನಾನ್ಸ್ ಸೇರಿದವರೆಲ್ಲ ರೌಡಿಗಳಂತೆ ವರ್ತಿಸಬೇಕು ಗೊತ್ತಿಲ್ಲ. ಅಪ್ಪಿ ತಪ್ಪಿ ಈ ಫೈನಾನ್ಸ್ ನಲ್ಲಿ ನೀವು ಸಾಲ ಪಡೆದಿದ್ರು ಈ ರೌಡಿಗಳು ನಿಮ್ಮ ಮನೆ ಮುಂದೆ ಹಾಜರಾಗ್ತಾರಂತೆ. ಹಾಗೆ ಹಾಜರಾಗೋ ಈ ರೌಡಿ ಪಟಾಲಾಂ ಸಾಲ ಪಡೆದ ಗ್ರಾಹಕನ ಗ್ರಹಚಾರ ಬಿಡಿಸದೆ ಹೋಗೋದಿಲ್ವಂತೆ. ಒಂದೇ ಒಂದು ಸಾಲದ ಕಂತು ಕಟ್ಟದಿದ್ರು ಈ ರೌಡಿ ಪಟಾಲಾಂ ಕಿರುಕುಳ ತಾಳಲು ಸಾಧ್ಯವಿಲ್ವಂತೆ. ಒಂದು ಹೆಂಡತಿ ತಾಳಿಯಾದ್ರೂ ಅಡ್ಡ ಇಟ್ಟು ಕಟ್ಟಬೇಕು, ಇಲ್ಲವೇ ಇವರಿಂದ ಹೊಡೆತ ತಿನ್ಬೇಕು. ಇದು ಈ ರೌಡಿಗಳ ದರ್ಪವಂತೆ. ಒಂದು ತಿಂಗಳು ನೆಕ್ಸ್ಟ್ ಒಂದು 15-20 ದಿನ ಬಿಸ್ಕೊಂಡು ಕೊಡ್ತೀನಿ ಅಂದೆ. ಬಂದು ಮನೆ ಹತ್ರ ಬಂದು ಬೇಕಾಗಿದ್ದು ಹೊಡೆದ್ಬಿಟ್ಟು ತಲೆಗೆ ಸ್ಕ್ಯಾಚ್ ಆಗಿದೆ, ಮತ್ತು ಹೊಟ್ಟೆ ನೋವ್ತಾ ಇತ್ತು, ಪ್ರಜ್ಞೆ ಬಿದ್ದೋಗಿದೆ. ಮತ್ತು ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹೋಗ್ಸೋದು. ಏನೋ ಬೈತಾನೆ ಸರ್, ನಾವು ಕಲ್ಲು ಕೆಲಸ ಮಾಡೋದು ಅದು ಇದು ಅಂತ ಏನೋ ಬೈದೆ ಬಂದಂಗೆ ಹೊಡೆದ್ಬಿಟ್ಟಿರ್ತೀನಿ ಸರ್. ಮತ್ತು ಒಂದು ಕಂತು ಟಿ ವಿ ಇತ್ತು, ಮನೆ ಹತ್ರ ಬಂದು ಒಂದು 10 ದಿನ ಬಿಟ್ಕೊಂಡು ಕೊಡ್ತೀನಿ ಅಂದರೆ ಬಂದಂಗೆ ಹೊಡೆದ್ಬಿಟ್ಟಿದೆ. ಮನೆ ಒಳಗೆ ಬಂದ್ಬಿಟ್ಟು ಹೊಡೆದಿದೆ. ಎಷ್ಟು ಅಮೌಂಟ್ ಕಟ್ಟಬೇಕು? 4100 ರೂಪಾಯಿ ಅಷ್ಟೇ ಸರ್. ಅದು ಲಾಸ್ಟ್ EMI? ಇನ್ನೂ ಇದೆ ಸರ್, ಇನ್ನೂ ಒಂದು 10 ದಿನ ಸರ್. ಹೌದಾ? ಅವರೇ ಫೋನ್ ಮಾಡಿದ್ರು, ನಾವು ಕೊಡ್ತೀರಿ ಬಾ ಅಂತ. ಮನೆ ಕೆಲಸ ಮಾಡಿಸ್ದೆ, ವರ್ಷದಿಂದ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇದಾಗಿದ್ದಕ್ಕೆ ಮನೆ ಹತ್ರ ಬಂದು ಹೊಡೆದಿದ್ದಾನೆ ಸರ್. ಅವ್ರ ಹೆಸರು ಗೊತ್ತಾ? ನವೀನ ಅವ್ರ ಹೆಸರು. ನವೀನಾ? ಫೋನಲ್ಲಿ ಫೋಟೋ ತಗೊಂಡು. ಯಾವ ಫೈನಾನ್ಸ್ ಅದು? ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್. ಹಾಂ. ಮಾತಾಡ್ಸಿ. ಎಲ್ಲೆಲ್ಲಿ ಹೊಡೆದಿರೋದು ಸರ್? ಎಲ್ಲೆಲ್ಲಿ ಹೊಡೆದಿರೋದು? ಇದೆ ಸರ್, ಇಲ್ಲಿ ಸ್ಕ್ಯಾಚರ್ ಆಗಿದೆ, ಮತ್ತು ಹೊಟ್ಟೆಗೆ ಮತ್ತು ಇದಕ್ಕೆ ಸರ್. ಈ ಪುಡಿ ರೌಡಿ ಇದ್ದಾನಲ್ಲ, ಇವನು ನಿನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರನಹಳ್ಳಿಯ ಪ್ರಕಾಶ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನಂತೆ. ತೀವ್ರ ಹಲ್ಲೆಗೊಳಗಾದ ಪ್ರಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅಲ್ಲದೆ ಈ ಬಜಾಜ್ ಫೈನಾನ್ಸ್ ರೌಡಿಗಳ ದೌರ್ಜನ್ಯದ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರು ಪಡೆದಿರುವ ಪೊಲೀಸರು ಇನ್ನು FIR ದಾಖಲಿಸದೆ ಉಡಾಫೆ ವಿಚಾರಣೆ ಮಾಡಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಮ್ಮದು ಕೋರ್ನಹಳ್ಳಿ. 1 ವರ್ಷ ಹಿಂದೆ ಅವರು ಫೋನ್ ಮಾಡಿದರು, ಬಜಾಜ್ ಫೈನಾನ್ಸ್ ಅವರೇ, ಲೋನ್ ಕೊಡ್ತೀರಿ ಬಾಪ ಅಂತ. ಇಸ್ಕೊಂಡೆ, ನಮ್ಮ ಮನೆ ಎಲ್ಲ ರೆಡಿ ಮಾಡಿಸ್ದೆ. ಮತ್ತು ವರ್ಷದಿಂದ ಕರೆಕ್ಟಾಗಿ ಕಟ್ತಾ ಇದ್ದೀನಿ. ನನಗೆ ನಾನು ಹೋಗೋದು ಕಲ್ಲೋರಿ ಅದಕ್ಕೆ ಮೊನ್ನೆ ಗಾಯ ತೆಗಿಲಿತ್ತು, ಆದ್ರೂ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೆ. ಒಂದು ಕಂತು ಇದಕ್ಕೆ ಬಂದು ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ನವೀನ್ ಅಂತ ಹೇಳ್ಬಿಟ್ಟು. ಯಾಕೆ ಹೊಡೆದಿದ್ದು? ಅದೇ ಸರ್, ಈ ಥರ ಕಂತು ಕಟ್ಟಿಲ್ಲ ನೀನು, ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತೇಳಿ ಬಂದು ಹೊಡೆದಿದ್ದಾರೆ. ಎಷ್ಟು ಕಂತು ಇತ್ತು? ಒಂದೇ ಕಂತೆ ಸರ್. ಎಷ್ಟು? 4,404 ರೂಪಾಯಿ ಕಟ್ಟಬೇಕಷ್ಟೇ ಸರ್. ಅದಕ್ಕೆ ಬಂದು ಹೊಡೆದಿದ್ದಾರೆ. ಎಲ್ಲಿ ಹೊಡೆದಿದ್ದು? ತಲೆಗೆ ಮತ್ತು ಸೊಂಟಕ್ಕೆ, ಹೊಟ್ಟೆಗೆ.
ಇನ್ನು ಯಾರು ಸಾಲ ಬೇಕು ಅಂತ ಈ ಬಜಾಜ್ ಫೈನಾನ್ಸ್ ಬಳಿ ಹೋಗಬೇಕಿಲ್ಲವಂತೆ, ಅವರೇ ಕರೆ ಮಾಡಿ ಹಿಂದೆ ಬಿದ್ದು ಸತಾಯಿಸಿ ಸಾಲ ಪಡೆಯುವಂತೆ ದೊಂಬಾಲು ಬೀಳುತ್ತಾರಂತೆ. ಇವರ ಕಷ್ಟ ನೋಡಲಾರದೆ ಯಾರಾದ್ರೂ ಅವರಿಂದ ಸಾಲ ಪಡೆದ್ರು ಆಮೇಲೆ ಇವರ ನಿಜ ಸ್ವರೂಪ ಬಹಿರಂಗವಾಗಲಿದೆಯಂತೆ. ಸಾಲ ಪಡೆದ ವ್ಯಕ್ತಿ ಒಂದೇ ಒಂದು ಕಂತು ತಡವಾದ್ರೆ ಮನೆಗೆ ಬಂದು ಮಹಿಳೆಯರು ಮಕ್ಕಳು ಎಂಬ ಯಾವುದೇ ಕರುಣೆ ಇಲ್ಲದೆ ಎಲ್ಲರ ಮುಂದೆಯೂ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಅಟ್ಟಾಡಿಸಿ ಒಡೆಯುವುದು ಇವರ ಕೆಲಸವಂತೆ. ಇವರ ಅಟ್ಟಹಾಸಕ್ಕೆ ಹೆದರಿ ಗ್ರಾಹಕರು ಪೊಲೀಸರಿಗೆ ದೂರು ನೀಡುವ ಧೈರ್ಯ ಮಾಡಿಲ್ಲ. ಆದ್ರೆ ಕೌರನಹಳ್ಳಿಯ ಪ್ರಕಾಶ್ ತೀವ್ರ ಗಾಯಗೊಂಡು ಕಾರಣ ಇದೀಗ ಠಾಣೆ ಮೆಟ್ಟಿಲೇರಿದ್ದಾನೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಈ ಬಜಾಜ್ ಫೈನಾನ್ಸ್ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇವರ ರೌಡಿ ಪಟಾಲಂನಿಂದ ರಕ್ಷಿಸುವಂತೆ ಪ್ರಕಾಶ್ ಸೇರಿದಂತೆ ಹಲವು ನೊಂದವರು ಮನವಿ ಮಾಡಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಲಿದ್ದಾರಾ? ಕಾದು ನೋಡಬೇಕಿದೆ. ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯ ಸರ್ಕಾರದ ಜಾರಿ ಮಾಡಿರುವ ಯುವ ನಿಧಿ ಯೋಜನೆ ಯುವ ಸಮೂಹಕ್ಕೆ ವರವಾಗಿದ್ದು, ಜಿಲ್ಲೆಯ 98.13% ಅರ್ಹ ಉದ್ಯೋಗಾಕಾಂಕ್ಷಿಗಳು ಯೋಜನೆಯಡಿ ನೋಂದಾಯಿಸಿ ಸವಲತ್ತು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಆಯೋಜಿಸಿದ್ದ ಯುವ ನಿಧಿ ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವ ನಿಧಿ ಯೋಜನೆಯಡಿ ಅರ್ಹರಿರುವ 6200 ಅಭ್ಯರ್ಥಿಗಳ ಪೈಕಿ 6084 ಅಭ್ಯರ್ಥಿಗಳನ್ನು ನೋಂದಾಯಿಸಲಾಗಿದೆ. ನೋಂದಾಯಿತರ ಪೈಕಿ 5058 ಅಭ್ಯರ್ಥಿಗಳಿಗೆ ಆರ್ಥಿಕ ಸವಲತ್ತು ಬಿಡುಗಡೆ ಮಾಡಿ ಶೇಕಡ 83.14 ಆರ್ಥಿಕ ಸಾಧನೆ ಮಾಡಲಾಗಿದೆ. ಬಾಕಿ ಉಳಿದಿರುವ ಅಭ್ಯರ್ಥಿಗಳಿಗೂ ಆರ್ಥಿಕ ಸೌಲಭ್ಯ ವಿತರಿಸಲು ಕ್ರಮ ವಹಿಸಲಾಗಿದೆ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈವರೆಗೆ 13.71 ಹಣವನ್ನು ಡಿಬಿಟಿ ಮುಖಾಂತರ ಅರ್ಹ ಉದ್ಯೋಗಾಕಾಂಕ್ಷಿಗಳಿಗೆ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಪಂಚ ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಹಾಗೂ ಕಡು ಸಂಕಷ್ಟದಲ್ಲಿ ಇರುವ ಕುಟುಂಬಗಳಿಗೆ ಬಹಳ ಪ್ರಯೋಜನ ಆಗುವ ನಿಟ್ಟಿನಲ್ಲಿ ಬಹಳ ಚಿಂತನೆ ಮಾಡಿ ತಜ್ಞರ ಅಭಿಪ್ರಾಯದಂತೆ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದು, ನಿರೀಕ್ಷೆಯಂತೆ ಯಶಸ್ವಿಯಾಗಿ ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿಗಳು ಅನುಷ್ಠಾನವಾಗುತ್ತಿವೆ. ಅನಿವಾರ್ಯ ಕಾರಣಗಳಿಂದ ಈವರೆಗೆ ಯಾವುದೇ ಅರ್ಹ ಫಲಾನುಭವಿಗಳು ಈ ಯೋಜನೆಗಳಿಂದ ವಂಚಿತರಾಗಿದ್ದಲ್ಲಿ ಸಂಬಂಧಪಟ್ಟವರನ್ನು ಸಂಪರ್ಕಿಸಿ ನೋಂದಾಯಿಸಿಕೊಂಡು ಸದರಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. 48,000 ರೂಪಾಯಿ ಈ ಪದವೀಧರರಿಗೆ ನಾವು ಇದುವರೆಗೂ ವಿನಿಯೋಗ ಮಾಡಿದ್ದೀವಿ. ಇದೇ ರೀತಿ ಫಾರೆವರ್ ಮುಂದುವರಿಯುತ್ತದೆ. ಇದನ್ನ ಟೀಕಿಸಿದಂತ ಸರ್ಕಾರಗಳು ಬೇರೆ ರಾಜ್ಯದಲ್ಲಿ ಈಗಾಗಲೇ ಬೇರೆ ಇದು ಪ್ರಾರಂಭ ಮಾಡಿದಾಗ ಇದು ನಡೆಯಕ್ಕಾಗ್ತದ, ಇದು ಮಾಡ್ತಾರ, ಪ್ರಾರಂಭಿಕ ಶೂರತ್ವ ಅಂತ ಹೇಳ್ತಾರೆ. ಹಾಗೆ ಇದು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಏನೋ ಘೋಷಣೆ ಮಾಡ್ತೋ ಸರ್ಕಾರ ನಡೆಯಲ್ಲ, ನಿರ್ನಾಮ ಆಗ್ತದಂತೆ ಟೀಕೆ ಮಾಡಿದಂಥ ಮಹಾನುಭಾವರು ಇವತ್ತು ಅವರಿರುವಂಥ ರಾಜ್ಯಗಳಲ್ಲೆಲ್ಲ ಕೂಡ ಇದನ್ನ ಜಾರಿಗೆ ತಂದಿದ್ದಾರೆ. ನಾನು ಹೆಮ್ಮೆಯಿಂದ ಈ ಮಾತು ಹೇಳ್ತಾ ಇದ್ದೇನೆ. ನಮ್ಮನ್ನು ಕಾಪಿರೈಟ್ ಮಾಡಿದ್ದಾರೆ, ಟೀಕೆ ಮಾಡ್ತಾರೆ. ಇದು ಆಗಲ್ಲ, ಈ ಸರ್ಕಾರ ಹೋಯಿತು, 1 ವರ್ಷ 2 ವರ್ಷ ನಡೆಸಕ್ಕಾಗಲ್ಲ ಅಂದವರು ಇವತ್ತು ಅವರು ಅಧಿಕಾರ ವಹಿಸ್ತಾ ಇರೋ ರಾಜ್ಯಗಳಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಇದು ಬಹಳ ಸದುಪಯೋಗ. ನಮ್ಮ ಪಂಚ ಗ್ಯಾರಂಟಿ 5ರಲ್ಲೂ ಕೂಡ ನೀವು ಫಲಾನುಭವಿಗಳಿದ್ದೀರಿ. ಇದ್ರ ಸದುಪಯೋಗವನ್ನ ನೀವು ಪಡ್ಕೊಳ್ಳಿ. ಇದನ್ನ ನಿಮ್ಮ ಹಿರಿಯರಿಗೆ ಮನ್ನಣೆ ಮಾಡಿ. ಹಾಗಾಗಿ ನಾನು ಬಹಳ ಜಾಸ್ತಿ ಟೈಮ್ ತಗೊಂಡೆ ಅಂತ ಅನ್ಕೋತೀನಿ. ಬೇಜಾರಾಗಿದ್ರೆ ಯಾರು ಬೇಜಾರು ಪಡ್ಕೋಬೇಡಿ. ಕೆಲವು ವಿಚಾರಗಳು ಹೇಳಲೇಬೇಕಾಗುತ್ತದೆ. ಯಾಕಂದ್ರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಅನುಭವಿಸಿ ಈಗ ಕೊರಗ್ತಾ ಇದ್ದೀವಿ ಕೆಲವು ವಿಚಾರಗಳು. ನಿಮ್ಗೆ ಆಗೋದು ಬೇಡ, ಈಗಲೇ ಹುಷಾರಾಗಿರಿ.
ಕರ್ತವ್ಯವೇ ದೇವರು ಹೊಂದಿದ್ದಾರೆ. ನಿಮ್ಮ ಕರ್ತವ್ಯ ಏನು? ಸ್ಟಡೀಸ್ ಅಷ್ಟೇ. ಓದು ಬರೀ ಓದು ಬರೀ ಓದು ಬರೀ. ನಿಮ್ಮ ಟೀಚರ್ಸ್ ಏನು ಹೇಳಿರ್ತಾರೆ, ಇವತ್ತು ನಿಮ್ಮ ಕ್ಲಾಸಲ್ಲಿ ಒಂದು ಸಬ್ಜೆಕ್ಟ್ ನಡೀತು, ಅದನ್ನ ನಿಮ್ಮ ಮೈಂಡು ಮನೆಯಲ್ಲಿ ನಮ್ಮ ಅಣ್ಣ ಏನು ಮಾಡ್ತಿರ್ತಾರೋ, ನಮ್ಮ ಅಮ್ಮನ ಏನು ಮಾಡ್ತಿರ್ತಾರೋ, ಸಾಯಂಕಾಲ ಹೋದ ತಿಂಡಿ ಏನು ಕೊಡ್ತಾರೋ. ಬಹುಶಃ ಬಹಳಷ್ಟು ಜನ ಎಲ್ಲ ಹಾಸ್ಟೆಲ್ಗಳಲ್ಲೇ ಇರಬೇಕಲ್ವಾ. ಬಾಗೇಪಲ್ಲಿ ಜಾಸ್ತಿ ಆದಮೇಲೆ ಬಹಳಷ್ಟು ಜನ ಮಕ್ಕಳು ಹಾಸ್ಟೆಲ್ಗಳಲ್ಲೇ ಇದ್ದೀರಿ. ನಾನು ಕೂಡ ಒಂದು 2 ಎಕರೆ ಅಲ್ಲಿ ಜಾಗ ಕೊಡ್ತಿದ್ದೀನಿ ಹೆಣ್ಮಕ್ಳು ಫ್ರೀ ಹಾಸ್ಟೆಲ್ಗೆ. ಅದು ಹೆಣ್ಮಕ್ಳು ಫ್ರೀ ಹಾಸ್ಟೆಲ್ಗೆ. ನಮ್ಮ ಹಾಸ್ಟೆಲ್ ಯಾರಿದ್ದಾರೆ ಅದೆಲ್ಲ ಗೊತ್ತಿಲ್ಲ. ಕಮ್ಯುನಿಟಿ ಹಾಸ್ಟೆಲ್ ಅದು. DC ಆಫೀಸ್ಗೆ ಅಟ್ಯಾಚ್ ಆಗಿ 300 ಜನ ಅಲ್ಲಿದ್ದಾರೆ. ಅದೇ ದಾರಿಯಲ್ಲಿ ನೀವು ನೋಡ್ಕೊಡೋ ರಾಜ್ಯ ಒಕ್ಕಲಿಗರ ಸಂಘ ಅಂತ ಬೋರ್ಡು ಹಿಂದ್ಗಡೆ ನಿಮ್ಮ ಹಾಸ್ಟೆಲ್ಗಳಿದೆ. ಎಲ್ಲ ಹಾಸ್ಟೆಲ್ಗಳು ಸರ್ಕಾರಿ ಹಾಸ್ಟೆಲ್ಗಳು, ಹೆಣ್ಮಕ್ಳ ಹಾಸ್ಟೆಲ್ ನೋಡಿ. ನಾನು 2008ರಲ್ಲಿ ಕೊಟ್ಟಿದ್ದು ನೋಡಿ, ಅಲ್ಲಿ CSI ಎಲ್ಲ ಹಾಸ್ಟೆಲ್ಗಳು ಅಲ್ಲಿಗೆ ಬಂದ್ಬಿಟ್ಟು. ಹಾಗಾಗಿ ಬಹಳಷ್ಟು ಮುಂದೆ ನಿಮಗೆ ಆಪರ್ಚುನಿಟೀಸ್ ಬಹಳಷ್ಟಿದೆ. ಅದು ನಿಮ್ಮ ಕೈಯಲ್ಲಿದೆ. ಉದ್ಯೋಗಾಕಾಂಕ್ಷಿ ವಿದ್ಯಾವಂತ ಯುವ ಸಮೂಹಕ್ಕೆ ನೆರವಾಗುವ ನಿಟ್ಟಿನಲ್ಲಿ ನಿರುದ್ಯೋಗಿ ಭತ್ಯೆ ಯೋಜನೆಯನ್ನು ದಿವಂಗತ ದೇವರಾಜು ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದಿದ್ದರು. ಇಂದಿನ ಯುವ ನಿಧಿ ಯೋಜನೆ ಅದರ ಮುಂದುವರೆದ ಭಾಗವಾಗಿದ್ದು, ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ 3,000 ರು, ಡಿಪ್ಲೊಮೊ ಅಭ್ಯರ್ಥಿಗಳಿಗೆ 1,500 ರು ನೀಡಲಾಗುತ್ತಿದೆ. ಈ ಯೋಜನೆಯಡಿ ಅಭ್ಯರ್ಥಿಗಳನ್ನು ನೋಂದಣಿ ಮಾಡುವ ಪ್ರಕ್ರಿಯೆಯು ನಿರಂತರವಾಗಿ ಚಾಲನೆಯಲ್ಲಿದ್ದು, ಅಭ್ಯರ್ಥಿಗಳೇ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಈ ಸಂಬಂಧ ಯಾವುದೇ ತೊಡಕುಗಳಿದ್ದಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ದಾಖಲಾಗಿರುವ ವಿದ್ಯಾರ್ಥಿಗಳು 90% ಗ್ರಾಮೀಣ ಭಾಗದವರಾಗಿದ್ದು, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆ ಹೊಂದಿದ್ದಾರೆ. ಈ ವಿದ್ಯಾರ್ಥಿಗಳ ಪೈಕಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಂದೆ ತಾಯಿಯನ್ನು ಕಳೆದುಕೊಂಡವರಾಗಿದ್ದಾರೆ. ಈ ವಿದ್ಯಾರ್ಥಿಗಳ ಕಾಲೇಜಿನ ಶುಲ್ಕವನ್ನು ವೈಯಕ್ತಿಕವಾಗಿ ಭರಿಸಲು ಇಚ್ಛಿಸಿದ್ದು, ಪ್ರಾಂಶುಪಾಲರು ಈ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೀಡುವಂತೆ ಹಾಗೂ ಏಕಪೋಷಕ ಮಕ್ಕಳ ವಿವರಗಳನ್ನು ಸಹ ನೀಡುವಂತೆ ಮನವಿ ಮಾಡಿದರು. ಈ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಮಾಡುವುದಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಭರವಸೆ ನೀಡಿದರು. ಬಹಳ ಪ್ರಮುಖವಾದ ಒಂದು ಯುವ ನಿಧಿ ಅನ್ನೋ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಪ್ರಾಂಶುಪಾಲರು ಒಂದು ಅವಕಾಶವನ್ನು ಮಾಡಿ, ನಮ್ಮ ಉದ್ಯೋಗಾಧಿಕಾರಿಗಳು ಪ್ರಸಾದ್ ಅವರು ಚಿಕ್ಕಬಳ್ಳಾಪುರದ ಮಹಿಳಾ ಕಾಲೇಜಲ್ಲಿ ಈ ಯೋಜನೆಯ ಅನುಕೂಲಗಳೇನು, ಇದನ್ನು ಯಾವ ರೀತಿ ನೀವು ಫಲಾನ ಪಡ್ಕೋಬೇಕು ಅನ್ನೋ ವಿಚಾರವಾಗಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಮಂದಟ್ಟು ಮಾಡಲಿಕ್ಕೆ ಇವತ್ತು ಈ ಕಾಲೇಜಲ್ಲಿ ನಾವು ಯುವ ನಿಧಿ ಒಂದು ಕಾರ್ಯಾಗಾರವನ್ನು ಯೋಜನೆ ಮಾಡಿಕೊಂಡಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾಳಷ್ಟು ಜನ ಇಲ್ಲಿ ಸರಿಸುಮಾರು 700 ಜನ ಫೈನಲ್ ಇಯರ್ ವಿದ್ಯಾರ್ಥಿನಿಯರು ಇದ್ದಾರೆ. ಅವ್ರಿಗೂ ಮಂದಟ್ಟು ಮಾಡೋದು ನಮ್ಮ ಕರ್ತವ್ಯ. ಯಾಕಂದರೆ ಇನ್ನು ಕೆಲವು 3 ತಿಂಗಳಲ್ಲಿ ಅವರು ಫೈನಲ್ ಇಯರ್ ಮುಗಿಸ್ಕೊಂಡು ಕೆಲವ್ರಿಗೆ ಉದ್ಯೋಗ ಸಿಗ್ಬೋದು, ಕೆಲವು ಉದ್ಯೋಗ ಸಿಗದೇ ಇರ್ಬೋದು. ಚಿಂತಾಮಣಿ ನಗರದ ಮಾರುಕಟ್ಟೆಯಲ್ಲಿ ಹೆಸರಾಂತ ಐಟಿಸಿ ಕಂಪನಿಯ ನಕಲಿ ಸಿಗರೆಟ್ಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದ ಅಂಗಡಿಯೊಂದರ ಮೇಲೆ ಕಂಪನಿಯ ಬ್ರ್ಯಾಂಡ್ ಪ್ರೊಟೆಕ್ಷನ್ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಜಂಟಿ ದಾಳಿ ನಡೆಸಿದ್ದಾರೆ. ಚಿಂತಾಮಣಿ ನಗರದ ಮಾರುಕಟ್ಟೆಯಲ್ಲಿ ಹೆಸರಾಂತ ಐಟಿಸಿ ಕಂಪನಿಯ ನಕಲಿ ಸಿಗರೆಟ್ಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದ ಅಂಗಡಿಯೊಂದರ ಮೇಲೆ ಕಂಪನಿಯ ಬ್ರ್ಯಾಂಡ್ ಪ್ರೊಟೆಕ್ಷನ್ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಜಂಟಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಸಾವಿರಾರು ರೂಪಾಯಿ ಮೌಲ್ಯದ ನಕಲಿ ಸಿಗರೆಟ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ ಕೆಲ ದಿನಗಳಿಂದ ನಗರದ MG ರಸ್ತೆಯಲ್ಲಿ ಕುಮಾರ್ ಟ್ರೇಡರ್ಸ್ ಅಂಗಡಿಯಲ್ಲಿ ಶಂಕಿತ ನಕಲಿ ಸಿಗರೆಟ್ ಉತ್ಪನ್ನಗಳನ್ನು ದಾಸ್ತಾನು ಮಾಡಿ ಮಾರಾಟ ಮಾಡುತ್ತಿರುವ ಬಗ್ಗೆ ಕಂಪನಿಯ ಬ್ರ್ಯಾಂಡ್ ಪ್ರೊಟೆಕ್ಷನ್ ವಿಭಾಗಕ್ಕೆ ಖಚಿತ ಮಾಹಿತಿ ಲಭಿಸಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗಿಳಿದ ವ್ಯವಸ್ಥಾಪಕರು ಪೊಲೀಸರ ನೆರವಿನೊಂದಿಗೆ ನಗರದ ಸದರಿ ಗೋದಾಮು ಮಾರಾಟ ಮಳಿಗೆ ಮೇಲೆ ಹಠಾತ್ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಐಟಿಸಿ ಕಂಪನಿಯ ಪ್ರಮುಖ ಬ್ರ್ಯಾಂಡ್ ಸೇರಿದಂತೆ ವಿವಿಧ ಮಾದರಿಯ ನಕಲಿ ಸಿಗರೆಟ್ ಬಾಕ್ಸ್ಗಳು ಪತ್ತೆಯಾಗಿವೆ.
ಮೇಲ್ನೋಟಕ್ಕೆ ಅಸಲಿ ಪ್ಯಾಕೆಟ್ಗಳಂತೆಯೇ ಕಾಣುವ ಈ ನಕಲಿ ಉತ್ಪನ್ನಗಳು ಗ್ರಾಹಕರನ್ನು ದಿಕ್ಕು ತಪ್ಪಿಸುತ್ತಿದ್ದವು. ವಶಪಡಿಸಿಕೊಂಡ ಮಾಲುಗಳ ಒಟ್ಟು ಮೌಲ್ಯ ಸಾವಿರಾರು ರೂ ಅಧಿಕ ಎಂದು ಅಂದಾಜಿಸಲಾಗಿದೆ. ನಕಲಿ ಸಿಗರೆಟ್ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಿಸಿ ಬ್ರ್ಯಾಂಡ್ ಪ್ರೊಟೆಕ್ಷನ್ ಮತ್ತು ನಕಲಿ ವಿರೋಧಿ ಸೇವಾ ಪೂರೈಕೆದಾರ ಅನ್ವೇಷ್ IPR ಸರ್ವಿಸ್ನಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿರುವ ಶ್ರೀನಿವಾಸ್ ಎಂಬುವರು ನೀಡಿದ ದೂರಿನ ಮೇಲೆ FIR ದಾಖಲಿಸಲಾಗಿದೆ. ಕಂಪನಿಯ ಬ್ರ್ಯಾಂಡ್ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಮತ್ತು ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಜಾಲದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಬ್ರ್ಯಾಂಡ್ ಪ್ರೊಟೆಕ್ಷನ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಸ್ತೆಯಲ್ಲಿ ತೆರಳುತ್ತಿದ್ದ ಸೈಕಲ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ನಡೆದ ಅಪಘಾತದಲ್ಲಿ ಹಿಂಬದಿ ಕುಳಿತಿದ್ದ ಮಹಿಳೆ ಮೃತಪಟ್ಟಿರುವ ಘಟನೆ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿದೆ. ರಸ್ತೆಯಲ್ಲಿ ತೆರಳುತ್ತಿದ್ದ ಸೈಕಲ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ನಡೆದ ಅಪಘಾತದಲ್ಲಿ ಹಿಂಬದಿ ಕುಳಿತಿದ್ದ ಮಹಿಳೆ ಮೃತಪಟ್ಟಿರುವ ಘಟನೆ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿದೆ. ಏರ್ಪೋರ್ಟ್ ರಸ್ತೆಯ ಭುವನಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದ್ದು, ಬೆಂಗಳೂರು ಪೀಣ್ಯ ಮೂಲದ 24 ವರ್ಷದ ಚಂದನ ಮೃತಪಟ್ಟ ಮಹಿಳೆ ಎಂದು ಗುರುತಿಸಲಾಗಿದೆ. ದೇವನಹಳ್ಳಿ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಜುಪಿಟರ್ ಬೈಕ್ ಭುವನಹಳ್ಳಿ ಬ್ರಿಡ್ಜ್ ಇಳಿಜಾರು ಪ್ರದೇಶದಲ್ಲಿ ಸೈಕಲ್ಗೆ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಡಿವೈಡರ್ ಗ್ರಿಲ್ಗೆ ಅಪ್ಪಳಿಸಿ ಕೆಳಗೆ ಬಿದ್ದ ಚಂದನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸೈಕಲ್ ಸವಾರ ಹಾಗೂ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಂತಾಮಣಿ ನಗರದ IDSMT ಮಳಿಗೆಗಳ ತೆರವಿಗೆ ಸಂಬಂಧಿಸಿ ನಗರಸಭೆ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಮಾರು 8 ತಿಂಗಳ ಹಿಂದೆ ಬಾಡಿಗೆ ಬಾಕಿ ಇರುವ ಕಾರಣಕ್ಕೆ ನಗರಸಭೆಯಿಂದ ಮಳಿಗೆಗಳಿಗೆ ಬೀಗ ಹಾಕಲಾಗಿತ್ತು. ಇಂಥವರಿಗೆ ಮತ್ತೆ ಮಳಿಗೆ ನೀಡದಿರುವುದು ಸರಿಯಲ್ಲ ಎಂದರು. 6 ರಿಂದ 8 ತಿಂಗಳ ಹಿಂದೆ ನಗರಸಭೆಯಿಂದ ಬೀಗ ಹಾಕಿರೋದು ನೀವು ಕಂಡಿದ್ದೀರಾ. ಚಿಂತಾಮಣಿ ನಗರದ IDSMT ಮಳಿಗೆಗಳ ತೆರವಿಗೆ ಸಂಬಂಧಿಸಿ ನಗರಸಭೆ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸುಮಾರು 8 ತಿಂಗಳ ಹಿಂದೆ ಬಾಡಿಗೆ ಬಾಕಿ ಇರುವ ಕಾರಣಕ್ಕೆ ನಗರಸಭೆಯಿಂದ ಮಳಿಗೆಗಳಿಗೆ ಬೀಗ ಹಾಕಲಾಗಿತ್ತು. ವ್ಯಾಪಾರಿಗಳು ಸಾಲ ಮಾಡಿ ಚಿನ್ನಾಭರಣ ಅಡವಿಟ್ಟು ಬಾಡಿಗೆ ಪೂರ್ಣವಾಗಿ ಪಾವತಿಸಿದ್ದರು. ಈಗ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸದರಿ ಕಟ್ಟಡವನ್ನು ನೆಲಸಮಗೊಳಿಸಬೇಕಾಗಿರುವುದರಿಂದ ಕೂಡಲೇ ಮಳಿಗೆಗಳನ್ನು ಖಾಲಿ ಮಾಡುವಂತೆ ಸೂಚಿಸಿರುವುದು ವ್ಯಾಪಾರಿಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು. ಕಾಂಪ್ಲೆಕ್ಸ್ನಲ್ಲಿ ಜೀವನೋಪಾಯ ಕಂಡುಕೊಂಡಿರುವ ವ್ಯಾಪಾರಿಗಳು ಕಣ್ಣೀರು ಹಾಕುತ್ತಿದ್ದಾರೆ. ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದೇವೆ. ಏಕಾಏಕಿ ಮಳಿಗೆಗಳನ್ನು ತೆರವುಗೊಳಿಸಿದರೆ ಸಾಲ ಮರುಪಾವತಿ ಮಾಡುವುದು ಹೇಗೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಎಂದರು.
ಬೇರೆಡೆ ವ್ಯಾಪಾರ ಮಾಡಲು ಸದ್ಯಕ್ಕೆ ವ್ಯವಸ್ಥೆ ಇಲ್ಲದ ಕಾರಣ ವ್ಯಾಪಾರಿಗಳಿಗೆ ಸ್ವಲ್ಪ ಕಾಲಾವಕಾಶ ನೀಡಬೇಕು ಮತ್ತು ಅವರ ಜೀವನೋಪಾಯಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಟ್ಟಡದ ಮೇಲೆ ಮತ್ತೊಂದು ಅಂತಸ್ತು ನಿರ್ಮಿಸುವ ಮೊದಲು ವೈಜ್ಞಾನಿಕವಾಗಿ ಫಿಸಿಬಿಲಿಟಿ ರಿಪೋರ್ಟ್ ಪಡೆಯಬೇಕು. ಇಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಎಂದು ಆರೋಪಿಸಿದರು. ನಗರದ ಅಭಿವೃದ್ಧಿಯ ಹೆಸರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳನ್ನು ನಡೆಸುವುದು ಸರಿಯಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಗಮನ ಹರಿಸಿ ಕಾಮಗಾರಿಯನ್ನು ತಡೆಹಿಡಿಯಬೇಕು. ನಗರದ ಸೌಂದರ್ಯೀಕರಣ ಮತ್ತು ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಮತ್ತೊಮ್ಮೆ ತೆರವು ಕಾರ್ಯಾಚರಣೆ ನಡೆಸುವ ಸಾಧ್ಯತೆಗಳಿದ್ದು, ಸಾರ್ವಜನಿಕರು ಹಾಗೂ ವರ್ತಕರು ಎಚ್ಚರಿಕೆ ವಹಿಸುವಂತೆ ಹೇಳಿದರು. ಅದರ ಬಾಡಿಗೆಗಳು ಸುಮಾರು ಬ್ಯಾಲೆನ್ಸ್ ಇದೆ ಅಂತ ಸುಮಾರು 6 ರಿಂದ 8 ತಿಂಗಳ ಹಿಂದೆ ನಗರಸಭೆಯಿಂದ ಬೀಗ ಹಾಕಿಗಳಿರೋದು ನೀವು ಕಂಡಿದ್ದೀರ. ತದನಂತರ ಬಾಡಿಗೆ ಎಲ್ಲ ವಸೂಲಾತಿ ಮಾಡಿ ಎಲ್ಲ ಬಾಡಿಗೆಗಳು ಅಪ್ಡೇಟ್ ಮಾಡಿದ್ದಾರೆ. ಭಾಳಷ್ಟು ಜನರು ಸಾಲ ಸೂಲ ಮಾಡಿದ್ದಾರೆ, ಒಡವೆಗಳು ಗಿರ್ವಿ ಇಕ್ಕಿದ್ದಾರೆ. ನಾನು ಹೇಳ್ತಾರೋಂಥ ಮಾತುಗಳಲ್ಲ, ಇದು ಯಾರಲ್ಲಿ ಓನರ್ಸ್ ಇದ್ದಾರೆ, IDMC ಇದು ಕಾಂಪ್ಲೆಕ್ಸಲ್ಲಿ ಓನರ್ಸ್ ಯಾರಿದ್ದಾರೆ ಅವ್ರು ಹೇಳಿರುವಂಥ ಮಾತುಗಳು. ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ. ಈಗ ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕು, ಆದಷ್ಟು ಬೇಗ ನೀವೆಲ್ಲ ಆ ಅಂಗಡಿಗಳು ಖಾಲಿ ಮಾಡಬೇಕು, ನಾವು ಡೆಮಾಲಿಷ್ ಮಾಡಬೇಕಂತ. ಅಲ್ಲಿ ಪಾಪ ಮಹಿಳೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ, ಕೇಳ್ಕೊಳ್ತಾರೆ, ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಸಾಲಗಳು ಮಾಡಿದ್ದೀವಿ, ಏಕಾಏಕಿ ಈ ರೀತಿ ಮಾಡಿದ್ರೆ ಕಷ್ಟ ಆಗತ್ತೆ, ಮತ್ತು ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಭಾಳ ಕಷ್ಟ ಆಗತ್ತೆ, ನಮಗೆ ಅಂಗಡಿಗಳಿರಲ್ಲ, ನಾವು ಬೇರೆ ಕಡೆ ಹೋಗಿಬಿಟ್ಟು ವ್ಯಾಪಾರ ಮಾಡೋಕ್ಕೆ ಆ ವ್ಯಾಪಾರ ಅಷ್ಟು ನಡೆಯೋದಿಲ್ಲ, ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೋರ್ತಾರೆ. ಮತ್ತು ಅಲ್ಲಿರುವಂಥ ಸುಮಾರು ಜನರು ಅವ್ರ ಒಂದೊಂದು ರೀತಿಯಲ್ಲಿ ಅವ್ರವ್ರ ಬಾಧೆಗಳು ಹೇಳ್ಕೊಳ್ತಾರೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲ, ನಾನು ಇಲ್ಲಿ ನನ್ನ ಜವಾಬ್ದಾರಿ ಇದೆ, ನಾನು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ ನಗರಸಭೆಗೆ, ನಿಮಗೆ ಸಮಯಾವಕಾಶ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ, ಸ್ವಲ್ಪ ಸಮಯದಲ್ಲಿ ನೀವೆಲ್ಲ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ವಾರ 10 ದಿವಸ ಅದು ಹೇಳಿದ ನಂತರ ಎಲ್ಲ ಒಪ್ಕೊಳ್ತಾರೆ. ಕೆಲವರು ನೀವು ರೈಟಿಂಗಲ್ಲಿ ಕೊಡಿ ನಮಗೆ, ಈ ಥರ ಮತ್ತೆ ನಮ್ಗೆ ಅಂಗಡಿಗಳು ಕೊಡ್ತೀರಾ ಅಂತ ಹೇಳ್ತಾರೆ. ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದಾದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ನಾವು ಡೆಮಾಲಿಷ್ ಮಾಡಬೇಕು, ಖಾಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೋ ಒಂದು ಕೆಲಸ, ಸರ್ಕಾರಿ ಕೆಲಸ ಅಥವಾ ಟೆಂಡರ್ ಮಾಡಬೇಕಾದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಒಂದು ಬಿಲ್ಡಿಂಗ್ ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಬೇಕು. ಏನು ಬೇಕು? ಫೀಸಿಬಿಲಿಟಿ ರಿಪೋರ್ಟ್ ಬೇಕು. ಇಲ್ಲಿ ಒಂದು ತಮಾಷೆ ಮಾತೇನೆಂದರೆ, ಇವತ್ತು ಏನು ನೀರಿಗೆ ಫೀಸಿಬಿಲಿಟಿ ರಿಪೋರ್ಟು ಅದು ಗಟ್ಟಿಯಾಗಿಲ್ಲ, ಶಿಥಿಲಗೊಂಡಿದೆ, ಅದು ಡೆಮಾಲಿಷ್ ಮಾಡಬೇಕಂತ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಅದು ಮೇಲೆ ನಮ್ಮ ಸಚಿವರು ಫುಟ್ಪಾತ್ ವ್ಯಾಪಾರಸ್ಥಕ್ಕೆ ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳಿದ್ರಲ್ಲ, ಅದರ ಮೇಲೆ ITSMT ಮೇಲೆ ಕಟ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೊಟ್ಟಿರುವಂಥದ್ದು ಏನು, ಈ ಬಿಲ್ಡಿಂಗ್ ಕಟ್ಟರೆ ಅನುಹಾತಗಳಾಗತ್ತೆ, ಕಟ್ಟಕ್ಕೆ ಯೋಗವಿಲ್ಲ ಅಂತ ಹೇಳ್ತಾ ಇರೋದು. ಫೀಸಿಬಿಲಿಟಿ ರಿಪೋರ್ಟ್ ಕೊಡಬೇಕಾದ್ರೆ ಮೊದಲು ಫೌಂಡೇಶನ್ ನೋಡ್ತಾರೆ, ಮೇಲೆ ಕಟ್ಟರೆ ತಟ್ಕೊಳತ್ತಾ, ಮತ್ತಲ್ಲ ಹಾಕಿರುವಂಥ ಕಾಲಮ್ಸು, ಬೀಮ್ಸು, ಅದು ಆ ವೇಟ್ ತಡತ್ತಾ, ತದನಂತರ
ಎಷ್ಟು ವರ್ಷ ಅದು ಈ ಬಿಲ್ಡಿಂಗ್ ಅಂತೂ ನೋಡ್ತಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕಣ್ಣನ್ನು ಪ್ರತಿಯೊಬ್ಬರೂ ರಕ್ಷಣೆ ಮಾಡುವುದು ಕರ್ತವ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನಾರಾಯಣಸ್ವಾಮಿ ಹೇಳಿದರು. ಕೋಲಾರ ನಗರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಆಯೋಜಿಸಿದ್ದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಣ್ಣನ್ನು ಪ್ರತಿಯೊಬ್ಬರೂ ರಕ್ಷಣೆ ಮಾಡುವುದು ಕರ್ತವ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನಾರಾಯಣಸ್ವಾಮಿ ಹೇಳಿದರು. ಕೋಲಾರ ನಗರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಆಯೋಜಿಸಿದ್ದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಟ್ಟಿನಿಂದಲೇ ದೃಷ್ಟಿಯನ್ನು ಕಳೆದುಕೊಂಡವರು ಪ್ರಪಂಚವನ್ನು ನೋಡುವ ಭಾಗ್ಯದಿಂದ ವಂಚಿತರಾಗಿದ್ದಾರೆ. ಆದರೆ ಬಹಳಷ್ಟು ಮಂದಿ ತಮ್ಮ ನಿರ್ಲಕ್ಷ್ಯದಿಂದ ಕಣ್ಣು ಕಳೆದುಕೊಂಡವರಿದ್ದಾರೆ. ಆದ ಕಾರಣ ದೃಷ್ಟಿ ಇದ್ದವರು ಕಣ್ಣಿನ ರಕ್ಷಣೆಗೆ ಒತ್ತು ನೀಡುವುದು ಅವಶ್ಯವೆಂದರು. ಜಿಲ್ಲಾಡಳಿತದಿಂದ ಆರೋಗ್ಯದ ರಕ್ಷಣೆಗಾಗಿ ಹಲವಾರು ಉಚಿತ ಶಿಬಿರಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಬಳಸಿಕೊಳ್ಳುವ ಮೂಲಕ ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ನಿರ್ಭೀತಿಯಿಂದ ಜೀವನವನ್ನು ನಡೆಸಲು ಮುಂದಾಗಿ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಶಂಕರ ಆಸ್ಪತ್ರೆ ಕುಂದಳ್ಳಿಗೆಟ್ಟಿ ಬೆಂಗಳೂರವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉಚಿತವಾಗಿ ಕೋಲಾರ ತಾಲೂಕಿನ ಎಲ್ಲ ಸಾರ್ವಜನಿಕರು, ನಾಗರಿಕ ಬಂಧುಗಳು ಹಾಗೂ ಪ್ರಮುಖವಾಗಿ VRW ಮತ್ತು MRW ಅವರು ಇವರಿಗೆಲ್ಲ ಇವತ್ತು ಉಚಿತವಾಗಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಿ. ಈ ಶಿಬಿರದಲ್ಲಿ ಸುಮಾರು ಒಂದು 250 ಜನ ಭಾಗವಹಿಸಿದ್ದು ನಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇದು ಕೂಡ ಹೆಚ್ಚು ಕೂಡ ಸಂಖ್ಯೆಯನ್ನು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀರಿ. ಮತ್ತು ಇದರ ಉದ್ದೇಶ ಇಷ್ಟೇ ಇದೆ, ಯಾರೂ ಕೂಡ ಕಣ್ಣು ಕಾಣಿಸ್ತಿಲ್ಲ ಮತ್ತು ಅದರಲ್ಲಿ 2-3 ಟೈಪ್ ಈಗಾಗಲೇ ನಾವು ಹೇಳೋರು ಎಲ್ಲರಿಗೂ ಗೊತ್ತಿದೆ. ವಿಷನ್ನು ಲೋ ಮತ್ತು ಐ ಅಂತ ಬರ್ತದೆ. ಲೋ ಇರೋರಿಗೆ ತುಂಬ ಕಷ್ಟ ಆಗೋದಿಲ್ಲ, ಐ ಇರೋದಕ್ಕೆ ಸ್ವಲ್ಪ ಕ್ರಮ ವಹಿಸಬೇಕಾಗ್ತದೆ. ಇವೆಲ್ಲ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಚೆಕಪ್ ಮಾಡಿ ಅವರಿಗೆ ಸೂಕ್ತ ಸಲಹೆಗಳನ್ನು ನೀಡಿ ಮತ್ತು ಉಚಿತವಾಗಿ ಕನ್ನಡಕವನ್ನು ನೀಡುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ವಿಕಲಚೇತನರ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಮತ್ತು ಇದನ್ನು ಸದುಪಯೋಗ ಎಲ್ಲರೂ ಪಡಿಸ್ಕೋತಿರಂತ ನಾನಾದರೂ ಕೂಡ ಭಾವಿಸ್ತೀನಿ. ಮತ್ತು ಇಲಾಖೆ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರಮುಖವಾಗಿ ಶಂಕರ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ವೈದ್ಯಾಧಿಕಾರಿಗಳಿಗೂ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ ಇಲಾಖೆಯ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸಿ ಜಿಲ್ಲಾ ಅಂಗವಿಕಲ ಅಧಿಕಾರಿ ಮಂಜುಳಾ ಮಾತನಾಡಿ, ಬೆಂಗಳೂರು ಕುಂದಲಹಳ್ಳಿಯ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ತಾಲೂಕಿನ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಲ್ಲೂ ಶಿಬಿರವನ್ನು ಏರ್ಪಡಿಸಲು ಮುಂದಾಗುತ್ತೇವೆ ಎಂದರು. ಡಿಸೇಬಲ್ಡ್ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಒಂದು ಶಿಬಿರ ಮಾಡ್ತೀವಿ ಅಂತ ಹೇಳಿದರು. ಫಸ್ಟು ಕೋಲಾರ ತಾಲೂಕು ಮಾಡ್ತೀವಿ ಅಂತ ಹೇಳಿದ್ದಾರೆ, ನೆಕ್ಸ್ಟು ಎಲ್ಲ ತಾಲೂಕಲ್ಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸ್ಕೂಲ್ ಮಕ್ಕಳಿಗೂ ಒಂದು ಮಾಡ್ತೀವಿ ಅಂತ ಅದಕ್ಕೂ ಪರ್ಮಿಷನ್ ತೊಗೋತಾ ಇದ್ದಾರೆ DDP ಅಂತ. ಎಲ್ರಿಗೂ ಕಣ್ಣಿನ ಏನಿದೆ ಪ್ರಾಬ್ಲಮ್ಮು ಅದನ್ನು ಇಲ್ಲೇ ಸರಿ ಮಾಡೋವಂಥದ್ದಾದರೆ ಇಲ್ಲೇ ಏನಿದೆ ಲಿಕ್ವಿಡ್ಸ್ ಕೊಡುವಂಥದ್ದಿದ್ರೆ ಕೊಡ್ತಾರೆ. ಯಾರಿಗಾದ್ರೂ ಕೊರೆ ಬಂದಿದ್ದು ಅವ್ರಿಗೆ ಸರ್ಜರಿ ಮಾಡುವಂಥದ್ದಿದ್ರೆ ಅವರೇ ಫ್ರೀಯಾಗಿ ಇಲ್ಲಿಂದ ವೆಹಿಕಲ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸರ್ಜರಿ ಮಾಡಿಸಿ ಮತ್ತೆ ಆ ಥರದ್ದು ಇದೇ ಜಾಗಕ್ಕೆ ಬಿಡ್ತಾರೆ. ಅಲ್ಲೇನಿದೆ ಫೆಸಿಲಿಟಿ ಎಲ್ಲ ಫ್ರೀಯಾಗೇ ಕೊಡ್ತಾರೆ. ಯಾರಾದರೂ ಆ ಥರದವ್ರು ಇದ್ದರೆ ಕರ್ಕೊಂಡ್ಬಂದು ಇಂಥ ಶಿಬಿರದಲ್ಲಿ ಅವ್ರಿಗೆ ಉಚಿತವಾಗಿ ಕಣ್ಣಿನ ಏನಿದೆ ಆಸ್ಪತ್ರೆ ಸರ್ಜರಿ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಂಡ್ರಿ. ಇಷ್ಟು ಎಲ್ಲ ಅನುಕೂಲ ಮಾಡಿಕೊಟ್ಟಿರುವಂಥ ನಮ್ಮ ಶಂಕರ ಆಸ್ಪತ್ರೆ ಅವ್ರಿಗೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಗುಡಿಬಂಡೆ ಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಮಾತುಗಳನ್ನು ಆಡುವ ನಾಯಕರು ಇಲ್ಲಿನ ವಾಸ್ತವ ಸ್ಥಿತಿ ನೋಡಬೇಕಿದೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನು ಕಂಡರೆ ಗುಡಿಬಂಡೆ ಪಟ್ಟಣಕ್ಕೆ ಗ್ರಹಣ ಹಿಡಿದಿದೆ ಎನ್ನುವ ಅನುಮಾನ ಕಾಡದಿರದು. ಕಳೆದ ವರ್ಷ ಸುರಿದ ಭಾರೀ ಮಳೆಗೆ ಕುಸಿದು ಬಿದ್ದಿದ್ದ ಮುಖ್ಯ ರಸ್ತೆಯ ದೊಡ್ಡ ಮೋರಿಯ ತಡೆಗೋಡೆ ಇಂದಿಗೂ ಹಾಗೆಯೇ ಬಿದ್ದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾಕ್ಷಿಯಾಗಿದೆ. ಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಮಾತುಗಳನ್ನು ಆಡುವ ನಾಯಕರು ಇಲ್ಲಿನ ವಾಸ್ತವ ಸ್ಥಿತಿ ನೋಡಬೇಕಿದೆ.
ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನು ಕಂಡರೆ ಗುಡಿಬಂಡೆ ಪಟ್ಟಣಕ್ಕೆ ಗ್ರಹಣ ಹಿಡಿದಿದೆ ಎನ್ನುವ ಅನುಮಾನ ಕಾಡದಿರದು. ಈ ಮೋರಿ ಇರುವುದು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ. ಪ್ರತಿದಿನ ನೂರಾರು ಲಾರಿ, ಬಸ್ಸುಗಳು ಹಾಗೂ ಸಾವಿರಾರು ಜನರು ಈ ರಸ್ತೆಯಲ್ಲಿ ಓಡಾಡುತ್ತಾರೆ. ಮೋರಿಯ ತಡೆಗೋಡೆ ಬಿದ್ದು ಹೋಗಿರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಮುಖ್ಯವಾಗಿ ಶಾಲಾ ಮಕ್ಕಳು ಮತ್ತು ವಯಸ್ಸಾದವರು ಈ ಹಾದಿಯಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಈ ಜಾಗದಲ್ಲಿ ಹಲವಾರು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದೂ ತಿಳಿಯದಂತೆ ಸುಮ್ಮನಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮೋರಿಯ ಪಕ್ಕದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದ ಕಥೆಯಂತೂ ಕೇಳಲೇಬೇಡಿ. ಪಟ್ಟಣದ ಜನರಿಗೆ ಉಪಯೋಗಕ್ಕೆ ಆಗಬೇಕಿದ್ದ ಶೌಚಾಲಯ ಈಗ ರೋಗ ಹರಡುವ ಕೇಂದ್ರವಾಗಿ ಬದಲಾಗಿದೆ. ಶೌಚಾಲಯದಲ್ಲಿ ಕಿಂಚಿತ್ತೂ ಸ್ವಚ್ಛತೆ ಇಲ್ಲದೆ ಇಡೀ ಪರಿಸರವೇ ಗಬ್ಬು ನಾರುತ್ತಿದೆ ಹಾಗೂ ಇಲ್ಲಿನ ಕೆಟ್ಟ ವಾಸನೆಯಿಂದಾಗಿ ಜನರು ಈ ಹಾದಿಯಲ್ಲಿ ಮೂಗು ಮುಚ್ಚಿಕೊಂಡೇ ಹೋಗಬೇಕಾದ ಸ್ಥಿತಿ ಇದೆ. ಈ ಅಶುಚಿಯಾದ ಶೌಚಾಲಯಕ್ಕೆ ಯಾರಾದರೂ ಹೋದರೆ ಅವರಿಗೆ ಸಾಂಕ್ರಾಮಿಕ ರೋಗಗಳು ಬರುವುದು ಗ್ಯಾರಂಟಿ ಎನ್ನುವಂತಿದೆ. ಪಟ್ಟಣದಲ್ಲಿ ಜನರಿಗೆ ಬಳಸಲು ಯೋಗ್ಯವಾದ ಒಂದೇ ಒಂದು ಶೌಚಾಲಯವಿಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ. ಪಟ್ಟಣದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ವರ್ಷಗಳ ಕಾಲ ಸಮಯ ಬೇಕೆ? ಮೋರಿ ಗೋಡೆ ಇಲ್ಲದೆ ಸಾವು ನೋವು ಸಂಭವಿಸಿದರೆ ಅದಕ್ಕೆ ಹೊಣೆ ಯಾರು? ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ಈ ಸಮಸ್ಯೆಗಳನ್ನು ಕಣ್ಣಾರೆ ನೋಡಲಿ ಎಂದು ಪಟ್ಟಣದ ನಿವಾಸಿಗಳು ಹೇಳುತ್ತಿದ್ದಾರೆ. ಏನು ಗುಡಿಬಂಡೆ ಪಟ್ಟಣದಲ್ಲಿ ಮಸೀದಿ ಹತ್ರ ಇರುವಂಥ ಒಂದು ದೊಡ್ಡ ಮೋರಿ, ಅದು ಟಿ ವಿ ಕ್ರಾಸಿಂದ ಹಲಗೂರು ಹೈವೇ ಅಂತ ನಾವು ಒಂದು ರಾಷ್ಟ್ರೀಯ ಹೈವೇ ಅಂತ ಒಂದು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಅಂತ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ಪಟ್ಟಣದಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಸುಮಾರು 2015ರಲ್ಲಿ ಪ್ರಾರಂಭ ಆಗಿದ್ದು ಈ ರಾಜ್ಯ ಹೆದ್ದಾರಿ. ಆದರೆ ಸುಮಾರು ವರ್ಷಗಳಿಂದ ಮಸೀದಿ ಹತ್ರ, ಅದು ಪಟ್ಟಣ ಪಂಚಾಯತ್ ಪಕ್ಕದಲ್ಲೇ ಇರುವಂತಹ ಒಂದು ದೊಡ್ಡ ಮೋರಿ ಅಂತ ಕರಿತೀವಿ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ. ಆದರೆ ಅದು ತಡೆಗೋಡೆನೂ ಇಲ್ಲ ಮತ್ತು ಅದಕ್ಕೆ ಒಂದು ಹೊಸದಾಗಿ ಒಂದು ಮೋರಿ ಮಾಡಬೇಕಂತ ಎಕ್ಸ್ಪೆರಿಮೆಂಟಲ್ ಕಾಪಿಯಲ್ಲಿ ಇತ್ತು ಸಹ. ಆದರೆ ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸುಮಾರು 10 ವರ್ಷ ಆಗ್ತಾಯಿದೆ ಅಲ್ಲಿ ಮೋರಿ ನಿರ್ಮಾಣ ಮಾಡೋಕ್ಕೆ, ಈಗ ಸಹ ಆಗಿಲ್ಲ. 2 ಸಲ ಅಲ್ಲಿನ ಒಬ್ಬ ಕೌನ್ಸಿಲರ್ ಆಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಪಟ್ಟಣ ಪಂಚಾಯತ್ ಸಮೀಪದಲ್ಲಿರುವಂಥ ಮತ್ತು ಅಲ್ಲೇ ಒಂದು ಶೌಚಾಲಯ ಇದೆ. ಶೌಚಾಲಯ ಗಬ್ಬು ನಾರುತ್ತದೆ, ವಾಸನೆ ಬರ್ತಾಯಿದೆ. ಅಲ್ಲಿಂದ ಒಂದು ಸುಮಾರು ಆ ಕಡೆ ಸುಮಾರು ಒಂದು 4-5 ವಾರ್ಡ್ಗಳಿಂದ ಬರುವಂಥ ಒಂದು ಕೊಳಚೆ ನೀರಾಗಿರ್ಬೋದು ಅಲ್ಲಿ ಶೇಖರಣೆ ಆಗಿಬಿಟ್ಟು ಅಲ್ಲಿಂದ ಮತ್ತು ವಾಡದಸಳ್ಳಿ ಹೋಗೋ ಕೆರೆಗೆ ಹೋಗೋದರಿಂದ ಅಲ್ಲಿ ಸುಮಾರು ವಾಸನೆ ಬರ್ತದೆ. ಮತ್ತು ಪಕ್ಕದಲ್ಲಿ ಮಸೀದಿ ಇದೆ ಮತ್ತು ದೇವಸ್ಥಾನಗಳಿದೆ. ಆದರೆ ಸಂಬಂಧಿಸಿದ ಅಧಿಕಾರಿಗಳು ಎದ್ದು ಕಾಣ್ತದೆ. ಒಟ್ಟಾರೆ ಹೇಳಬೇಕಂದ್ರೆ ಗುಡಿಬಂಡೆಗೆ ಒಂದು ಗ್ರಹಣ ಹಿಡಿದಂಗೆ ಆ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಅಭಿವೃದ್ಧಿ ಮಾಡಿದ್ರೂ ಕುಂಠಿತವಾಗ್ತಾಯಿದೆ. ಒಂದು 100% ಮಾಡಿದ್ರೆ ಅದರಲ್ಲಿ 80% ಮಾಡಿರ್ತಾರೆ, ಇನ್ನು 20% ಹಂಗೆ ಇರ್ತಿರ್ತಾರೆ. ಇದಕ್ಕೆ ಸಂಬಂಧಿಸಿದ ಒಬ್ಬ ಸ್ಥಳೀಯ ಶಾಸಕರಾಗಿರ್ಬೋದು, ಅದು ಜನಪ್ರತಿನಿಧಿಗಳು ಮತ್ತು ಇದು ಸಂಬಂಧಿಸಿದ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸಬೇಕಂತ ನಾವು ಈ ಮೂಲಕ ವಿನಂತಿ ಮಾಡ್ತೇವೆ. ಈ ವೇಳೆ ಮಾತನಾಡಿದ ಉಪ್ಪಾರಹಳ್ಳಿ ಶ್ರೀನಿವಾಸ್, ಗುಡಿಬಂಡೆ ಪಟ್ಟಣದ ಜನತೆಯ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ಕುಸಿದಿರುವ ಮೋರಿಯ ತಡೆಗೋಡೆಯನ್ನು ತಕ್ಷಣವೇ ಕಟ್ಟಿಸಬೇಕು ಮತ್ತು ಗಬ್ಬು ನಾರುತ್ತಿರುವ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಟ್ಟಣದ ಜನತೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ಖಚಿತ ಎಂದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ರಾಜ್ಯವನ್ನು ಹಸಿವು ಮುಕ್ತ ಮಾಡಲು ಸರ್ಕಾರ ಅನ್ನಭಾಗ್ಯ ಯೋಜನೆ ಮೂಲಕ ಬಡವರಿಗೆ ಉಚಿತ ಅಕ್ಕಿ ಮತ್ತು ರಾಗಿ ಪೂರೈಕೆ ಮಾಡುತ್ತಿದೆ. ಆದರೆ ಆಹಾರ ಸಚಿವ KH ಮುನಿಯಪ್ಪ ಅವರ ತವರು ಜಿಲ್ಲೆ ಮತ್ತು ತವರು ತಾಲೂಕಿನಲ್ಲಿ ಬಡವರ ಆಹಾರ ಧಾನ್ಯ ದುರುಪಯೋಗ ಮಾಡಿಕೊಂಡಿರುವ ಅಂಶ ಬೆಳಕಿಗೆ ಬಂದಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಬಡವರಿಗೆ ಸೇರಬೇಕಾದ ರಾಗಿಯನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುವ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ಸೊಣ್ಣಗಾನಹಳ್ಳಿ ಗ್ರಾಮದಲ್ಲಿರುವ SV ರಂಗನಾಥ್ ಅವರು ನಡೆಸುತ್ತಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು 53 ಕ್ವಿಂಟಾಲ್ ರಾಗಿ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ.
ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಕಾರ್ಯಾಚರಣೆ ನಡೆಸಿದ ಆಹಾರ ಇಲಾಖೆಯ ನಿರೀಕ್ಷಕಿ ವೆಂಕಟಲಕ್ಷ್ಮಿ ಮತ್ತು ಸಿಬ್ಬಂದಿ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಸೊಣ್ಣಗಾನಹಳ್ಳಿ ಗ್ರಾಮದಲ್ಲಿ ಸ್ಥಳ ಪರಿಶೀಲಿಸಿ ಬಡವರಿಗೆ ಸೇರಬೇಕಾದ ರಾಗಿಯನ್ನು ವಿತರಕರು ಅಕ್ರಮವಾಗಿ ಸರಬರಾಜು ಮಾಡಿರುವ ಅಂಶವನ್ನು ಪತ್ತೆ ಹಚ್ಚಿ ತಾಲೂಕು ದಂಡಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕೆ ವರದಿ ಸಲ್ಲಿಸಿದ್ದಾರೆ. ತಹಸೀಲ್ದಾರ್ ಗಗನ ಸಿಂಧೂರ್ ಅವರು ಆಹಾರ ನಿರೀಕ್ಷಕರು ಸಲ್ಲಿಸಿರುವ ವರದಿಯನ್ನು ಆಧರಿಸಿ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣಗಾನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ಅಮಾನತುಗೊಳಿಸಬೇಕೆಂದು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಶಿಫಾರಸು ಮಾಡಿದ್ದಾರೆ. ತಹಸೀಲ್ದಾರ್ ಅವರ ವರದಿಯನ್ನು ಆಧರಿಸಿ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರು ಬಡವರಿಗೆ ಸೇರಬೇಕಾದ ರಾಗಿಯನ್ನು ದುರುಪಯೋಗ ಮಾಡಿಕೊಂಡಿರುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಡವರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಬಾರಿ ಮೇ ಮತ್ತು ಜೂನ್ ತಿಂಗಳ ಏಕಕಾಲಕ್ಕೆ ವಿತರಿಸಲು ಆಹಾರ ಧಾನ್ಯವನ್ನು ಸರಬರಾಜು ಮಾಡಿದೆ. ಆದರೆ ಇನ್ನು ವಿತರಣೆ ಹಂತದಲ್ಲಿಯೇ ರಾಗಿಯ ಅಕ್ರಮವಾಗಿ ಸರಬರಾಜು ಮಾಡಿರುವ ಅಂಶ ತಡವಾಗಿ ಬೆಳಕಿಗೆ ಬಂದಿದ್ದು, ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಒಂದು ಕಂತು ಕಟ್ಟದ ಗ್ರಾಹಕರ ಮೇಲೆ ಬಜಾಜ್ ಫೈನಾನ್ಸ್ ಸಿಬ್ಬಂದಿಯಿಂದ ಹಲ್ಲೆ. ಬಜಾಜ್ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಯುವ ನಿಧಿ ಅರಿವು ಕಾರ್ಯಾಗಾರ. ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ವಿಶ್ವಾಸ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ರಿಂದ ಕಾರ್ಯಾಗಾರ. ನಕಲಿ ಸಿಗರೆಟ್ ದಾಸ್ತಾನು ಮಳಿಗೆ ಮೇಲೆ ಅಧಿಕಾರಿಗಳ ದಾಳಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ರಮುಖ ಕಂಪನಿಗಳ ನಕಲಿ ಸಿಗರೆಟ್ ವಶ. ಅಂಗಡಿ ಮಾಲೀಕನ ವಿರುದ್ಧ ಚಿಂತಾಮಣಿ ಠಾಣೆಯಲ್ಲಿ ಪ್ರಕರಣ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.